ಚಿಕ್ಕಮಗಳೂರು ನಗರದ ಎಐಟಿ ವೃತ್ತ ಒಕ್ಕಲಿಗರ ಸಮುದಾಯ ಭವನದಲ್ಲಿ ಚಿಕ್ಕಮಗಳೂರು ಜಿಲ್ಲಾ ಹೋಂಸ್ಟೇ ಅಸೋಸಿಯೇಷನ್ ವತಿಯಿಂದ ಚಿಕ್ಕಮಗಳೂರು ಜಿಲ್ಲಾ ಹೋಂಸ್ಟೇ ಅಸೋಸಿಯೇಷನ್ ವಾರ್ಷಿಕೋತ್ಸವ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಶಾಸಕ ಎಚ್.ಡಿ. ತಮ್ಮಯ್ಯ ಹಾಗೂ ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕರಾದ ಸಿ.ಟಿ. ರವಿ ಅವರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಹೋಮ್ ಸ್ಟೇ ಯುಗ ಪ್ರಾರಂಭ ಆಗಿದ್ದು ಬಹುಶಃ 2002ರ ನಂತರ. ಅದಕ್ಕಿಂತ ಮುಂಚೆ ಚಿಕ್ಕಮಗಳೂರಿನಲ್ಲಿ ಹೋಮ್ ಸ್ಟೇಗಳು ಇರಲಿಲ್ಲ. ಹೋಮ್ ಸ್ಟೇ ಅಂತ ಪ್ರಾರಂಭ ಆಗಿದ್ದು ನಮ್ಮ ರಾಜ್ಯದಲ್ಲಿ ಮೊದಲು ಕೊಡಗು ಮಡಿಕೇರಿನಲ್ಲಿ ಪ್ರಾರಂಭ ಆಯಿತು. ನಂತರ ಮಡಿಕೇರಿ ಮತ್ತೆ ಚಿಕ್ಕಮಗಳೂರು ಜಿಲ್ಲೆ, ಹಾಸನ ಜಿಲ್ಲೆ ಇವೆಲ್ಲ ಮಲೆನಾಡು ಭಾಗದಾಗಿದ್ರಿಂದ ಒಂದೊಂದೇ ಜಿಲ್ಲೆನಲ್ಲಿ ಈ ಹೋಮ್ ಸ್ಟೇ ಅನ್ನೋದು ಪ್ರಾರಂಭ ಆಯಿತು. ಆದ್ರೆ ಇತ್ತೀಚೆಗೆ ಹೋಮ್ ಸ್ಟೇ ಅನ್ನೋ ಪದದ ಅರ್ಥ ಬದಲಾವಣೆ ಆಗಿದೆ. ಹೋಮ್ ಸ್ಟೇ ಅಂತ ಹೇಳಿದ್ರೆ ಮೊದಲೇನಿತ್ತು ಅಂತ ಹೇಳಿದ್ರೆ ಯಾರೋ ಅವ್ರ ಸ್ವಂತ ತೋಟಗಳಲ್ಲಿ ಮನೆ ಇರ್ತದೆ, ಆ ಮನೆ ಜೊತೆ ಒಂದು ಹೆಚ್ಚುವರಿ ಕೊಠಡಿಗಳನ್ನ ಮಾಡ್ಕೊಂಡು ಅವರ ಮನೆಯಲ್ಲೇ ಮಾಡುವ ಅಡಿಗೆಯನ್ನ ಬಡಿಸೋದು. ಹೋಮ್ ಅಂದ್ರೆ ಮನೆ ಅಡಿಗೆಯನ್ನೇ ಆ ಊರಿನ, ಆ ಹಳ್ಳಿಯ, ಆ ಭಾಗದ ಸಾಂಪ್ರದಾಯಿಕ ಟ್ರೆಡಿಷನಲ್ ಊಟಗಳನ್ನ ಬಡಿಸುವಂತ ವ್ಯವಸ್ಥೆ ಹೋಮ್ ಸ್ಟೇ ನಲ್ಲಿತ್ತು. ಹಾಗಾಗಿ ಒಂದಷ್ಟು ಕಡಿಮೆ ಇದ್ರು ಬಹಳ ತುಂಬಾ ಚೆನ್ನಾಗಿ ನಡೀತಾ ಇದ್ವು. ಇತ್ತೀಚೆಗೆ ಬರ್ತಾ ಹೋಮ್ ಸ್ಟೇಗಳು ಕಮರ್ಷಿಯಲೈಸ್ಡ್ ಆಯ್ತು. ಬೆಂಗಳೂರು ಬೇರೆ ಬೇರೆ ಹೊರಭಾಗಗಳಿಂದ ಬಂದು ಇಲ್ಲಿ 1 ಎಕರೆ 2 ಎಕರೆ ಜಾಗಗಳನ್ನ ತೆಗೆದುಕೊಂಡು ಅವರು ಅದನ್ನ ಕಮರ್ಷಿಯಲ್ ಆಗಿ ಮಾಡಿ ಮೂಲತಃ ನಮ್ಮ ಮಲೆನಾಡಿನ ಆಹಾರ ಪದಾರ್ಥಗಳನ್ನ ನೀಡದೆ ಅವರು ಬೇರೆ ಬೇರೆ ರೀತಿಯ ಪದಾರ್ಥಗಳನ್ನ ನೀಡೋದ್ರ ಮುಖಾಂತರ ಹೋಮ್ ಸ್ಟೇ ಅನ್ನೋದು ಅರ್ಥ. ಮತ್ತೆ ಹೋಮ್ ಸ್ಟೇಗೆ ಹುಡುಕಿಕೊಂಡು ಬರುವ ಗ್ರಾಹಕರೇನಿದ್ರು ಅವರಿಗೆ ಏನಿದು ಅನ್ನಂಗಾಗಿದೆ. ಉದಾಹರಣೆ ಮಾಜಿ ಸಚಿವರು ವಿಧಾನ ಪರಿಷತ್ ಶಾಸಕ ಸಿ.ಟಿ. ರವಿ ಅವರು ಹೋಮ್ ಸ್ಟೇ ಉದ್ಯಮದ ಅಭಿವೃದ್ಧಿ, ಪ್ರವಾಸೋದ್ಯಮ, ಕನೆಕ್ಟಿವಿಟಿ ಹಾಗೂ ಸ್ಥಳೀಯ ಸಂಸ್ಕೃತಿ ಸಂರಕ್ಷಣೆ ಕುರಿತು ಅಭಿಪ್ರಾಯ ವ್ಯಕ್ತಪಡಿಸಿ ಮಾತನಾಡಿದ ಅವರು, ಪ್ರವಾಸೋದ್ಯಮದ ಬೆಳವಣಿಗೆಗೆ ಉತ್ತಮ ಕನೆಕ್ಟಿವಿಟಿ ಮತ್ತು ಸ್ವಚ್ಛತೆ ಅತ್ಯಗತ್ಯ ಎಂದರು. ಪ್ರವಾಸೋದ್ಯಮ ಬೆಳಿಬೇಕು ಅಂತ ಹೇಳಿದ್ರೆ ಪ್ರಮುಖವಾಗಿ 3 ಅಂಶಗಳ ಕಡೆಗೆ ವಿಶೇಷವಾದ ಗಮನ ಕೊಡಬೇಕು. ಒಂದು ಕನೆಕ್ಟಿವಿಟಿ, ಇನ್ನೊಂದು ಹಾಸ್ಪಿಟಾಲಿಟಿ, ಇನ್ನೊಂದು ಸೆಕ್ಯೂರಿಟಿ. ಕನೆಕ್ಟಿವಿಟಿ ಉತ್ತಮವಾಗಿದ್ದರೆ ಆ ಮೂಲಕ ಪ್ರವಾಸೋದ್ಯಮ ಬೆಳೆಯೋದಕ್ಕೆ ಪೂರಕ ವಾತಾವರಣ ಆಗುತ್ತೆ. ಇದ್ರ ಕೆಲಸ ಸರ್ಕಾರದ್ದು. ರೈಲ್ವೆ ಕನೆಕ್ಟಿವಿಟಿ, ರೋಡ್ ಕನೆಕ್ಟಿವಿಟಿ, ಸಾಧ್ಯವಾದರೆ ಏರ್ ಕನೆಕ್ಟಿವಿಟಿ, ಇವೆಲ್ಲವೂ ಕೂಡ ಪ್ರವಾಸೋದ್ಯಮದ ಬೆಳವಣಿಗೆಗೆ ಪೂರಕ ಆಗ್ತವೆ. ಸೆಕ್ಯೂರಿಟಿ, ಅದರಲ್ಲಿ ಇಬ್ಬರದ್ದು ಪಾತ್ರ ಇದೆ. ಸುರಕ್ಷಿತ ವಾತಾವರಣವನ್ನು ಮೂಡಿಸೋದು ಸರ್ಕಾರದ ಬರವಲು ಇದೆ. ಹಾಗೆಯೇ ಅತಿಥೇಯರಾಗಿರ್ತಕ್ಕಂಥ ನಾವ್ಯಾರು ಹಾಸ್ಪಿಟಾಲಿಟಿ ನಾವು ಕೊಡ್ತೀವಿ, ಅದು ನಮ್ಮ ಪಾತ್ರನೂ ಇದೆ. ನಮ್ಮ ನಡವಳಿಕೆ ಗೌರವ ಮೂಡಿಸೋ ರೀತಿಯಲ್ಲಿ ಅವರಿಗೆ ಒಂದು ಸುರಕ್ಷಿತವಾದ ವಾತಾವರಣ ತರುವಂಥ ಜವಾಬ್ದಾರಿ ಸರ್ಕಾರ ಮತ್ತು ಅತಿಥೇಯ ಜಿಲ್ಲೆ ನಮ್ಮ ಜವಾಬ್ದಾರಿ ಇದೆ, 3 ಜಿಲ್ಲೆಗಳದ್ದು. ವಿಧಾನ ಪರಿಷತ್ ಮಾಜಿ ಸದಸ್ಯರಾದ ಗಾಯತ್ರಿ ಶಾಂತಗೌಡ ಅವರು ಮಾತನಾಡಿ, ಅತಿಥಿ ದೇವೋಭವ ಪರಿಕಲ್ಪನೆಯಡಿ ಹೋಮ್ ಸ್ಟೇಗಳ ಅಭಿವೃದ್ಧಿಗೆ ಹೆಚ್ಚಿನ ಒತ್ತು ನೀಡಲಾಗುತ್ತಿದೆ ಎಂದರು. ಈ ದಿನ ಅತಿಥಿ ದೇವೋಭವ ಅಂತ ಹೇಳಿ ಏನು ಹೋಮ್ ಸ್ಟೇ ಇದೆ ಇಲ್ಲಿ ಚಿಕ್ಕಮಗಳೂರಿನಲ್ಲಿ, ಅದು ಒಳ್ಳೆ ಕಾನ್ಸೆಪ್ಟು ಮತ್ತು ಒಳ್ಳೆ ಹೆಸರನ್ನ ಇಟ್ಟಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ನಮ್ಮ ಮಲೆನಾಡಿಗೆ ಇವತ್ತು ಟೂರಿಸಂ ಅಂತ ಅಂದರೆ ಚಿಕ್ಕಮಗಳೂರು, ಕೊಡಗು, ಶಿವಮೊಗ್ಗ ಬಹಳಷ್ಟು ಜನ ಬರುವಂಥದ್ದನ್ನ ನಾವು ಕಾಣ್ತಾ ಇದ್ದೀವಿ. ಈ ಹೋಮ್ ಸ್ಟೇಗಳಲ್ಲಿ ನನಗೆ ಹಲವಾರು ನನ್ನ ಸ್ನೇಹಿತರು ಬೆಂಗಳೂರಿಂದೆಲ್ಲ ಬರ್ತಾ ಇದ್ರು. ಅಲ್ಲೆಲ್ಲ ಕೇಳ್ತಾ ಇದ್ರು, ನಿಮ್ಮ ಮಲೆನಾಡಿನ ಫುಡ್, ಅಕ್ಕಿ ರೊಟ್ಟಿ ಇರ್ಬೋದು, ಶಾವಿಗೆ ಇರ್ಬೋದು, ಉಂಡೆ ಕಡುಬು ಇರ್ಬೋದು, ಬೆಣ್ಣೆ ಕಡುಬು ಇರ್ಬೋದು, ಇವತ್ತಿನ ಇಲ್ಲಿನ ಮಲೆನಾಡಿನ ಊಟವನ್ನ ಸವಿಲಿಕ್ಕೆ ಅರ್ಧ ನಾವು ಬರ್ತೀವಿ ಅನ್ನೋ ಮಾತನ್ನ ಹೇಳ್ತಾ ಇದ್ರು. ಶಾಸಕ ಟಿ.ಡಿ. ರಾಜೇಗೌಡ ಅವರು ಮಾತನಾಡಿ, ಹೋಮ್ ಸ್ಟೇ ಉದ್ಯಮದಿಂದ ಗ್ರಾಮೀಣ ಭಾಗದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಾಗಿದ್ದು ಮಾಲೀಕರೊಂದಿಗೆ ಸದಾ ಕೈಜೋಡಿಸುವುದಾಗಿ ಭರವಸೆ ನೀಡಿದರು. ಹೋಮ್ ಸ್ಟೇ ಪ್ರವಾಸೋದ್ಯಮದಲ್ಲಿ ದೊಡ್ಡ ಮಟ್ಟದ ಕ್ರಾಂತಿಯನ್ನೇ ಮೂಡಿಸಿದೆ ಅಂತ ಹೇಳಿದ್ರೆ ತಪ್ಪಾಗಲಾರದು. ಇವತ್ತು ಕರ್ನಾಟಕದಲ್ಲಿ ಮೊದಲನೇ ಬಾರಿಗೆ ಕೊಡಗಿನಲ್ಲಿ ಹೋಮ್ ಸ್ಟೇ ಪ್ರಾರಂಭ ಆಗಿ ಇವತ್ತು ಇಡೀ ಮಲೆನಾಡಿನಾದ್ಯಂತ ಸುಮಾರು ಚಿಕ್ಕಮಗಳೂರಲ್ಲಿ 1,000ಕ್ಕೂ ಹೆಚ್ಚು
ಹೋಮ್ ಸ್ಟೇಗಳು ಈಗಾಗಲೇ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದಾವೆ. ಅನೇಕ ಹೋಮ್ ಸ್ಟೇಗಳು ಅತ್ಯಂತ ಗುಣಮಟ್ಟದ ಮತ್ತು ಮಲೆನಾಡಿರ್ತಕ್ಕಂಥ ಕಲೆ, ಸಂಸ್ಕೃತಿ ಮತ್ತು ಮಲೆನಾಡಿನ ಊಟ, ವಸತಿ, ಭೋಜನಗಳನ್ನು ನೀಡುವ ಮುಖಾಂತರ ದೇಶ ವಿದೇಶಗಳಲ್ಲಿ ಪ್ರಖ್ಯಾತಿಯನ್ನು ಪಡೆದಿರ್ತಕ್ಕಂಥದ್ದು. ನಾನು ಕೆಲವು ಹೋಮ್ ಸ್ಟೇಗಳಿಗೆ ಹೋದಂಥ ಸಂದರ್ಭದಲ್ಲಿ ವಿದೇಶದಿಂದ ಬಂದಿರತಕ್ಕಂಥವ್ರು ಮತ್ತು ರಾಜ್ಯದಿಂದ ಬೇರೆ ಬೇರೆ ರಾಜ್ಯಗಳಿಂದ ಬಂದಿರತಕ್ಕಂಥ ಗಣ್ಯರು ಬರೆದಂಥ ಒಂದು ಅಭಿಪ್ರಾಯಗಳನ್ನ, ಏನು ಆ ಹೋಮ್ ಸ್ಟೇಗಳ ಮೇಲೆ ಏನು ಒಪಿನಿಯನ್ ಬರ್ತಿರ್ತೋ ಅದನ್ನು ಓದಿದಂಥ ಸಂದರ್ಭದಲ್ಲಿ ನಾನು ಅದನ್ನು ಮನವರಿಕೆ ಮಾಡ್ಕೊಂಡಿದ್ದೇನೆ. ಕಾಫಿ ಮಂಡಳಿ ಅಧ್ಯಕ್ಷ ದಿನೇಶ್ ದೇವರುಂದ ಅವರು ಮಾತನಾಡಿ, ಕಾಫಿ ಬೆಳೆಗಾರರಿಗೆ ಸಬ್ಸಿಡಿ, ಮಾರ್ಕೆಟಿಂಗ್ ಬೆಂಬಲ ಹಾಗೂ ವಿವಿಧ ಯೋಜನೆಗಳ ಮೂಲಕ ನೆರವು ನೀಡಲಾಗುತ್ತಿದೆ ಎಂದರು. ಚಿಕ್ಕಮಗಳೂರು ಹೋಮ್ ಸ್ಟೇ ಅಸೋಸಿಯೇಷನ್ ಅವ್ರನ್ನ, ಟೂರಿಸಂ ಡಿಪಾರ್ಟ್ಮೆಂಟು ಮತ್ತು ಕೊಡಗು ಅಧ್ಯಕ್ಷರು ನನ್ನನ್ನು ಇನ್ವೈಟ್ ಮಾಡಿದ್ರು. ನಾನು ಹೋಗೋಕ್ಕಾಗಲಿಲ್ಲ, ಬಟ್ ಆದರೆ ನಾನು ಮೀಟ್ ಮಾಡಿದ್ದೀನಿ. ಕೊಡಗು ಹೋಮ್ ಸ್ಟೇಸ್ ಅಂಡ್ ರೆಸಾರ್ಟ್ಸ್ ಅಸೋಸಿಯೇಷನ್ ಮಾಲೀಕರು ಒಂದು ಮೀಟಿಂಗ್ ಆಗಿತ್ತು, ಅವತ್ತು ಮೋಹಂತಿ ಗಣೇಶ್ ಅವರು ಇದ್ದರು. ಸೊ ಒಟ್ಟಾರೆಯಾಗಿ ನಾವು ಒಂದಷ್ಟು ಅಧ್ಯಯನ ಮಾಡೋದು ಏನಂದರೆ, ನಾವು ಹೇಗೆ ಕಾಫಿ ಕನೆಕ್ಟ್ ಆಗ್ಬೋದು ಅಂತ ಅಧ್ಯಯನ ಮಾಡಿದಾಗ ಸುಮಾರು 6ರಿಂದ 7 ಸಾವಿರ ಹೋಮ್ ಸ್ಟೇ, ರೆಸಾರ್ಟ್ಸ್ ಆ್ಯಂಡ್ ಹೋಟೆಲ್ಸ್ ಇದೆ 3 ಜಿಲ್ಲೆಯಲ್ಲಿ. ಸೊ ಅಲ್ಲಿ ಏನಾದರೂ ನಾವು ಕಾಫಿ ಬಗ್ಗೆ ಏನಾದ್ರು ಕೆಲಸ ಮಾಡ್ಬೋದು ಅಂತ ಪ್ರಯತ್ನ ಪಟ್ಟಾಗ, ಬಟ್ ಅಫಿಷಿಯಲಿ ಅಷ್ಟಿಲ್ಲ. ಅಫಿಷಿಯಲಿ ಬಹುಶಃ ಟೂರಿಸಮಲ್ಲಿ ಒಂದು 3,500 ಜನ ಇರ್ಬೋದು. ಆದರೆ ನಾವೇನಾದರೂ ಒಂದು ಕಾಫಿಯಲ್ಲಿ, ಯಾಕೆಂದರೆ ನಮ್ಮ ಜೀವನನೇ ಕಾಫಿ, ನಮ್ಮ ಬ್ಲಡ್ಡೇ ಕಾಫಿ. ಮೊನ್ನೆ ಜರ್ಮನ್ ಅಂಬಾಸಿಡರು ಆನ್ಲೈನಲ್ಲಿ ಏನು ಹೇಳಿರು ಅಂದರೆ, ಶಿ ಈಸ್ ಎ ಲೇಡಿ, ಮೈ ಬ್ಲಡ್ ಈಸ್ ಕಾಫಿ ಅಂದರು. ಇವಾಗ ಜರ್ಮನ್ನಿಂದ 12 ಜನ ಚಿಕ್ಕಮಗಳೂರಿಗೆ ಕಾಫಿಯನ್ನು ಎಕ್ಸ್ಪೀರಿಯನ್ಸ್ ಮಾಡೋದಕ್ಕೆ ಫೆಬ್ರವರಿಗೆ ಬರ್ತಾ ಇದ್ದಾರೆ. ಅಂದರೆ ಹೌ ವಿ ಕನೆಕ್ಟ್ ಅನ್ನೋದು ಬಹಳ ಇಂಪಾರ್ಟೆಂಟ್. ಉತ್ತಮ್ ಗೌಡ ಅವರು ಮಾತನಾಡಿ, ಪ್ರವಾಸಿಗರ ಸಂಚಾರಕ್ಕೆ ಇರುವ ಸಮಸ್ಯೆಗಳನ್ನು ಪರಿಹರಿಸುವ ಜೊತೆಗೆ ಕಾಫಿ ಬೆಳೆಗೆ ಹೊಸ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಅಗತ್ಯವಿದೆ ಎಂದರು. ತಮಗೆಲ್ಲ ಗೊತ್ತಿರೋಂಗೆ ಇವತ್ತು ಒಂದು ಅದ್ಭುತ ಕಾರ್ಯಕ್ರಮಗಳನ್ನು ಏರ್ಪಾಟಾಗಿದೆ. ಹೋಮ್ ಸ್ಟೇ ಅಸೋಸಿಯೇಷನ್ ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಭಾಳ ಅದ್ಭುತ ಕಾರ್ಯವನ್ನು ಮಾಡ್ತಾ ಇದೆ. ಅಧ್ಯಕ್ಷರಾದ ತೇಜಸ್ವಿಯರು ಹಾಗೂ ಪದಾಧಿಕಾರಿಗಳು ಭಾಳ ಶ್ರಮಪಟ್ಟು ತಮ್ಮ ಸ್ವಂತ ಕೆಲಸವನ್ನು ಬಿಟ್ಟು ಹೋಮ್ ಸ್ಟೇಗೆ ಬಹಳ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹೋಮ್ ಸ್ಟೇಯನ್ನು ಇನ್ನೂ ಉನ್ನತ ಮಟ್ಟದಲ್ಲಿ ಬೆಳಿಬೇಕನ್ನೋದು ನಮ್ಮೆಲ್ಲರ ಆಸೆ. ಇವತ್ತಿನ ದಿನ ನಮ್ಮ ಹೋಮ್ ಸ್ಟೇ ಸಂಘದ ವಾರ್ಷಿಕ ದಿನಾಚರಣೆ ಅಂಗವಾಗಿ ನಾವೆಲ್ಲ ಸೇರಿದ್ದೇವೆ. ನಮ್ಮ ಸಂಘದ ವಾರ್ಷಿಕ ಮಹಾಸಭೆಯು ಇವತ್ತು ನಿಗದಿಯಾಗಿದೆ ಮಧ್ಯಾಹ್ನ. ನಮ್ಮ ಸಂಘದಲ್ಲಿ ಒಂದು ಅಂದಾಜು 250 ಸದಸ್ಯರಿದ್ದೇವೆ. ಚಿಕ್ಕಮಗಳೂರು ಡಿಸ್ಟ್ರಿಕ್ಟ್ ಹೋಮ್ ಸ್ಟೇಸ್ ಅಸೋಸಿಯೇಷನ್ ಇದು 2009ನೇ ಸಾಲಿನಲ್ಲಿ ನಾವು ಸ್ಥಾಪನೆ ಮಾಡಿದ್ದೇವೆ. ಹಾಗೂ ಮೊದಲು 2009ರಲ್ಲಿ ನಾವು ಶುರು ಮಾಡಿದಾಗ ಒಂದು 40 ಹೋಮ್ ಸ್ಟೇಗಳಿತ್ತು. ಆ ಸಮಯದಲ್ಲಿ ನಾನು 36ನೇನಾಗಿದ್ದೆ. ಚಿಕ್ಕಮಗಳೂರಿಗೆ ಹೆಚ್ಚು ಕಡಿಮೆ 2001ರಲ್ಲಿ ಹೋಮ್ ಸ್ಟೇ ಬಂದಿದೆ. ಆ ನಂತರ 2015ರಲ್ಲಿ ನಮ್ಮ ಸಂಘ ನಾವು ನೋಂದಣಿ ಮಾಡಿದ್ದೇವೆ. ಆ ಸಮಯದಲ್ಲಿ ಅಂದಾಜು ಒಂದು 100 ಜನದ ಸದಸ್ಯರಿದ್ದು, ಈಗ ಒಂದು 250 ಜನ ಸದಸ್ಯರಿದ್ದೇವೆ. ಆದರೆ ಚಿಕ್ಕಮಗಳೂರಿನಲ್ಲಿ ನೋಂದಾಯಿತ ಹೋಮ್ ಸ್ಟೇ ಅಂದಾಜು ಒಂದು 650 ಇದೆ. ಆದರೆ ಈಗ ಎಲ್ಲ ಲೈಸೆನ್ಸ್ ಎಲ್ಲ ನವೀಕರಣ ಆಗಿರುವಂಥದ್ದು ಒಂದು 450 ಇರ್ಬೋದು. ಈ ಸಂದರ್ಭದಲ್ಲಿ ಹೊಲದ ಗದ್ದೆ ಗಿರೀಶ್, ಟಿ ರಾಜಶೇಖರ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು.